ಜುಗಲ್ಬಂದಿಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು 3 ರಾಜ್ಯಗಳ ಫಲಿತಾಂಶವನ್ನು ನೋಡಿದ್ವಿ, ಅತಿಥಿಗಳ ಜೊತೆ ಮಾತಾಡ್ತಾ ಇದ್ವಿ. ಇನ್ನು ಉಳಿದ 2 ರಾಜ್ಯಗಳು ಉತ್ತರಾಖಂಡ್ ಫಲಿತಾಂಶವನ್ನು ನೋಡೋಣ. ಉತ್ತರಾಖಂಡ್ ಫಲಿತಾಂಶ ಒಟ್ಟು 70 ಸ್ಥಾನಗಳಿಗೆ ಅಲ್ಲಿ ಚುನಾವಣೆ ನಡೆಯಿತು. ಅದರಲ್ಲಿ ಬಿಜೆಪಿ 31 ಸ್ಥಾನಗಳನ್ನು ಗಳಿಸಿದೆ, ಕಳೆದ ಬಾರಿ 32 ಗಳಿಸಿತು. ಕಾಂಗ್ರೆಸ್ ಈ ಬಾರಿ 32 ಸ್ಥಾನಗಳನ್ನು ಗಳಿಸಿದೆ, ಕಳೆದ ಬಾರಿ 22 ಸ್ಥಾನಗಳನ್ನು ಗಳಿಸಿತು, 10 ಸ್ಥಾನಗಳನ್ನು ಹೆಚ್ಚಾಗಿ ಪಡೆದಿದೆ. ಇನ್ನು BSP ಕಳೆದ ಬಾರಿ 8 ಸ್ಥಾನಗಳನ್ನು ಗಳಿಸಿದರೆ ಈ ಬಾರಿ ಖಾತೆ ತೆರೆಯೋಕೆ ವಿಫಲವಾಗಿದೆ. ಇನ್ನು ಕಳೆದ ಬಾರಿ 6 ಜನ ಪಕ್ಷೇತರರು ಗೆದ್ದಿದ್ದರೆ ಈ ಬಾರಿ 7 ಜನ ಪಕ್ಷೇತರರು ಗೆದ್ದಿದ್ದಾರೆ. ಇಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಬದ್ಧ ಪೈಪೋಟಿದೆ. ಯಾವುದೇ ಪಕ್ಷಕ್ಕೂ ಕೂಡ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುವವರು ಪಕ್ಷೇತರರು. ಇನ್ನು ಮಣಿಪುರದ ವಿಚಾರಕ್ಕೆ ಬರೋಣ. ಮಣಿಪುರದಲ್ಲೂ ಕೂಡ 70 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದಿದೆ 42 ಸ್ಥಾನಗಳೊಂದಿಗೆ. 30 ಸ್ಥಾನವನ್ನು ಕಳೆದ ಬಾರಿ ಪಡೆದಿತ್ತು, ಈ ಬಾರಿ 42 ಸ್ಥಾನ ಗಳಿಸಿದೆ. ಇನ್ನು PDF ಪಕ್ಷ ಕಳೆದ ಬಾರಿ ಯಾವುದೇ ಸ್ಥಾನ ಪಡೆದಿರಲಿಲ್ಲ, ಈ ಬಾರಿ ಸ್ಥಳೀಯ ಪಕ್ಷ 1 ಸ್ಥಾನ ಗಳಿಸಿದೆ. ಇನ್ನು TMC ಬಹುಶಃ ಈ ಬಾರಿ ಇಲ್ಲಿ 7 ಸ್ಥಾನ ಗಳಿಸಿದೆ ಮಣಿಪುರದಲ್ಲಿ, ತೃಣಮೂಲ ಕಾಂಗ್ರೆಸ್ ಪಾರ್ಟಿ. ಇನ್ನು ಇತರರು ಕಳೆದ ಬಾರಿ 30 ಜನ ಗೆದ್ದಿದೆ, ಈ ಬಾರಿ ಕೇವಲ 10 ಸ್ಥಾನಗಳನ್ನಷ್ಟೇ ಪಕ್ಷೇತರರು ಗೆದ್ದಿದ್ದಾರೆ. ಇದು ಮಣಿಪುರ ಮತ್ತು ಉತ್ತರಾಖಂಡ್ನ 2 ರಾಜ್ಯಗಳ ಫಲಿತಾಂಶ ಪ್ರಮುಖವಾಗಿ ಗಮನಿಸಬೇಕಾದ. ಇದು 5 ರಾಜ್ಯಗಳ ಒಟ್ಟಾರೆ ಚುನಾವಣೆಯ ಫಲಿತಾಂಶವನ್ನು ನಾವು ಗಮನಿಸಿದ್ವಿ. ಒದಗ ನೇರವಾಗಿ ಯಾವುದೇ ಕಾರಣಕ್ಕೂ ಕೂಡ ಈ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ನಮ್ಮ ರಾಜ್ಯದ ರಾಜಕಾರಣದ ಮೇಲೆ ಆಗಲಿ ಅಥವಾ ಮುಂದಿನ ಚುನಾವಣೆಯ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ. ಆದರೆ ಮುಂದಿನ ಲೋಕಸಭೆ ಚುನಾವಣೆಗಳಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಬಹುಶಃ ಅಲ್ಲಿ ಗೆಲ್ಲಬಹುದಾದಂತಹ ಸೀಟ್ಗಳು ಮುಂದೆ ದೆಹಲಿಯಲ್ಲಿ ಯಾರು ಗದ್ದೆಗೆ ಹಿಡಿತಾರೆ ಅನ್ನೋದನ್ನು ಬಹುತೇಕ ನಿರ್ಣಾಯಕ. ಈಗಿನ SP ಫಲಿತಾಂಶವನ್ನು ಗಮನಿಸ್ತಾ ಇದ್ದಾರೆ. SP ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಜೊತೆ ಯಾವುದೇ ಅಲಯನ್ಸ್ ಮಾಡಿಕೊಳ್ಳದೇ ಇದ್ರೂ ಕೂಡ SP ಮತ್ತು ಕಾಂಗ್ರೆಸ್ ಒಂದು ಹೊಂದಾಣಿಕೆಯ ಮಾತುಕತೆಯಲ್ಲಿ ಇದ್ದು, ಕಳೆದ ಬಾರಿ BSP ಜೊತೆ ಇದ್ರೆ ಈ ಬಾರಿ SP ಜೊತೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲೇ ಮಾತುಕತೆಗಳನ್ನು ನಡೆಸಿತು. ಆದರೆ SPಗೆ ಈ ಬಾರಿ ಸಮಾಜವಾದಿ ಪಕ್ಷಕ್ಕೆ ಸರ್ಕಾರ ರಚನೆಗಾಗಲಿ ಇನ್ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಯಾವುದೇ ಸಹಾಯದ ಅಗತ್ಯ ಕೂಡ ಇಲ್ಲ. ಆದರೆ ಕಾಂಗ್ರೆಸ್ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಕಂಡುಕೊಂಡಿದೆ. ಇನ್ನು BSP ಈ ಬಾರಿ ದಯನೀಯ ಸೋಲನ್ನ ಕಂಡುಕೊಂಡಿದೆ. ಇನ್ನು ಬಿಜೆಪಿ ಕಾಂಗ್ರೆಸ್ ಎಂದಿನಂತೆ ಇನ್ನೂ ಕೂಡ ಕೆಳಮಟ್ಟದಲ್ಲಿ ನಾಯಕರಿಲ್ಲದೆ ಎದುರು ಬಿಡುತ್ತಾ ಒಂದಷ್ಟು ಸ್ಥಾನಗಳಿಗೆ ತೃಪ್ತಿಯನ್ನ ಪಟ್ಟುಕೊಂಡಿದೆ. ಇದು ಬಹುಶಃ ಪ್ರಮುಖವಾದ ಅಂಶ ಈ 5 ರಾಜ್ಯದ ಚುನಾವಣೆಗಳಲ್ಲಿ. ಅದರಲ್ಲಿ ಮಣಿಪುರ ಮತ್ತು ಉತ್ತರಾಖಂಡ್ ಅಷ್ಟು ದೊಡ್ಡ ಮಟ್ಟದ ಪರಿಣಾಮವನ್ನೇನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶದ ಮೇಲೆ ಪರಿಣಾಮ ಬೀರುವುದಿಲ್ಲ. ಉತ್ತರ ಪ್ರದೇಶ, ಪಂಜಾಬ್ 2 ಪ್ರಮುಖ. ಇನ್ನು ಗೋವಾ ಅತ್ಯಂತ ಚಿಕ್ಕ ರಾಜ್ಯ, ಅಲ್ಲಿಯ ಫಲಿತಾಂಶ ಕೂಡ ಪರಿಣಾಮ. ಇಲ್ಲಿ ಪ್ರಮುಖವಾಗಿ ಪಂಜಾಬ್ ಮತ್ತು ಉತ್ತರ ಪ್ರದೇಶ, ಪಂಜಾಬ್ಗಿಂತಲೂ ಹೆಚ್ಚು ಪರಿಣಾಮಕಾರಿ ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶ. ಈ ಫಲಿತಾಂಶದ ನಂತರ 2 ಪ್ರಮುಖ ರಾಷ್ಟ್ರೀಯ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮುಂದಿನ ನಡೆ ಏನು ಅನ್ನೋದು ಬಹಳಷ್ಟು ಪ್ರಮುಖವಾದ ಅಂಶ ಇಲ್ಲಿ ಗಮನಿಸಬೇಕಾದ್ರು. ಜೋಶಿ, ಈ ಫಲಿತಾಂಶದ ನಂತರ ಬಿಜೆಪಿ ಪಕ್ಷ ಈ ಫಲಿತಾಂಶದ ನಂತರ ಕಲಿತ ಪಾಠ ಏನು? ಬಿಜೆಪಿ ಈ ಕಲಿತ ಪಾಠ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ, ಉಳಿದ ಕಡೆ ನಮ್ಮ ಪರ್ಫಾರ್ಮೆನ್ಸ್ ರಿಲೇಟಿವ್ಲಿ ಚೆನ್ನಾಗಿದೆ. ಉತ್ತರ ಪ್ರದೇಶದಲ್ಲಿ ಸ್ಥಾನೀಯವಾಗಿ ನಾಯಕತ್ವವನ್ನು ಬೆಳೆಸಿ ಲೋಕಸಭಾ ಚುನಾವಣೆ ಈ ಬಾರಿ SP ಜೊತೆ ಕಾಂಗ್ರೆಸ್ ಹೊಂದಾಣಿಕೆ ಮಾತುಗಳನ್ನು ಆಡಿತು, ಅಂದ್ರೆ ಅಲಯನ್ಸ್ ಏನಿರಲಿಲ್ಲ. ಹಾಗೆ BSP ಜೊತೆ ಬಿಜೆಪಿ ಎಲ್ಲೋ ಒಂದು ರೀತಿಯ ಹೊರಗಳಿಕೆಯಿಂದ ಅಲಯನ್ಸ್ ಮಾಡ್ಕೊಳ್ಳದೇ ಇದ್ರು ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಮಾತುಕತೆಗಳು ನಡೆದಿತ್ತು. ಇಲ್ಲಿ BSP ನೆಲಕಚ್ಚನ್ನು ನೋಡಿದ್ರೆ ಬಹುಶಃ ಬಿಜೆಪಿಗೂ ಕೂಡ ಯಾವುದೇ ರೀತಿಯ ಅನುಕೂಲ ಆಗಲ್ಲ. ಇಲ್ಲ, BSP ಜೊತೆಗೆ ನಾವು ಫ್ರಮ್ ದಿ ಬಿಗಿನಿಂಗ್, ಇವನ್ ಮೊನ್ನೆ ಈ ಚುನಾವಣೆ ರಿಸಲ್ಟಿನ ಮಧ್ಯದಲ್ಲಿರುವಂತಹ ಬಿಡುವಿನ ಸಮಯದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ನಾಯಕತ್ವ ಯಾವುದೇ ಸಂದರ್ಭದಲ್ಲಿ ನಾವು ಯಾರ ಜೊತೆಗೂ ಕೈ ಜೋಡಿಸಲಿಲ್ಲ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. BSP ಜೊತೆಗೆ ನಾವು ಮಾತುಕತೆ ನಡೆಸ್ತಾ ಇದ್ವಿ ಅನ್ನೋದು ಅದು ಸರಿಯಾದಂತಹ ಸುದ್ದಿ ಅಲ್ಲ, ಇಟ್ ಈಸ್ ಫಾಲ್ಸ್. ಈ ಸಂದರ್ಭದಲ್ಲಿ ನಾನು ಹೇಳೋದಷ್ಟೇ, ನಾವು SP ಮತ್ತು BSP ಎರಡೂರ ಜೊತೆಗೆ ನಾವು ಹೊಂದಾಣಿಕೆ ಇನ್ನು ಮುಂದೆ ಇರೋದಿಲ್ಲ ಅನ್ನುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕತ್ವ ಸ್ಪಷ್ಟಪಡಿಸಿದೆ. ಸ್ಥಳೀಯವಾಗಿ ನಮ್ಮ ನಾಯಕತ್ವವನ್ನು ಬಲಗೊಳಿಸುವುದರ ಮೂಲಕ ಅಲ್ಲಿ ಪಕ್ಷವನ್ನ ಇನ್ನೂ ಹೆಚ್ಚು ಗಟ್ಟಿಗೊಳಿಸಲಿಕ್ಕೆ ನಮ್ಮ ಪಕ್ಷ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದೆ, ಅದನ್ನು ಮುಂದುವರಿಸ್ತದೆ. ರೈಟ್. ಈ ರಿಸಲ್ಟ್ ನಂತರ, UP ರಿಸಲ್ಟ್ ನಂತರ ದೆಹಲಿ ಮಟ್ಟದಲ್ಲಿ ಬೇರೆ ರೀತಿಯಾದಂತಹ ಪೋಲರೈಸೇಷನ್ ಏನಾದರೂ ಆಗಬಹುದಾ? ಮತ್ತೆ MP ಎಲೆಕ್ಷನ್ ಅಷ್ಟೊತ್ತಿಗೆ ಮಟ್ಟಿಗೆ MP ಎಲೆಕ್ಷನ್ ಏನಾಗುತ್ತೆ ಅಂತ ನಾನು ಹೇಳಿದ್ದಾರೆ. ನನಗನ್ಸೋದು ರಾಷ್ಟ್ರಪತಿ ಯಾರು ನಿಸ್ತ್ರ ಮಾತಾಡ್ತಾ ಇದ್ದಾರೆ, 1 ಮಿನಿಟ್, ಡೆಲ್ಲಿಯಿಂದ ನಿಸ್ತ್ರ ಮಾತಾಡ್ತಾ ಇದ್ದಾರೆ, ಮಾತಾಡಿ. ಸೊ ಈ ಎಲೆಕ್ಷನ್ ಮುಂಚೆವೇ ನಾನ್ ಕಾಂಗ್ರೆಸ್ ನಾನ್ ಬಿಜೆಪಿ ಒಂದು ಫಾರ್ಮೇಶನ್, ಚೀಫ್ ಮಿನಿಸ್ಟರ್ಸ್ ಒಂದು ಫಾರ್ಮೇಶನ್ ಕಾಣ್ತಾ ಇತ್ತು ಡೆಲ್ಲಿಯಲ್ಲಿ. ಅದರಿಂದ ಸ್ವಲ್ಪ ನ್ಯಾಷನಲ್ ಪಾರ್ಟೀಸಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಂಗೆ ಕಾಣ್ತದೆ.
ಬಿಜೆಪಿ ಸ್ವಲ್ಪ ಆ ಗ್ರೂಪಿಂಗ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ನೋಡ್ತಾ ಉಂಟು, ಲಾರ್ಜರ್ ಆಪೋಸಿಷನ್ ಯೂನಿಟಿ ತೋರಿಸ್ಲಿಕ್ಕೆ. ಆದ್ರೂ ಈ ಥರ್ಡ್ ಫ್ರಂಟ್ ಇದು ಸ್ವಲ್ಪ ಪ್ರಾಸ್ಪೆಕ್ಟ್ಸ್ ಈಗ ಬೆಟರ್ ಆಗಿದೆ. ಯಾಕಂದ್ರೆ ಮೊದಲು ನ್ಯಾಷನಲ್ ಪಾರ್ಟೀಸ್ ಇದು ಗವರ್ಮೆಂಟ್ ಜಾಸ್ತಿ ಇತ್ತು, ಈಗ ಸ್ವಲ್ಪ ಥರ್ಡ್ ಫ್ರಂಟ್ ಪಾರ್ಟೀಸ್ ಇದು ರೀಜನಲ್ ಪಾರ್ಟೀಸ್ ಇದು ಗವರ್ಮೆಂಟ್ಸ್ ಎಲ್ಲ ಜಾಸ್ತಿ ಆಗಿದ್ದಾವೆ. ಸೊ ದಟ್ ಇಸ್ ಒನ್ ಟ್ರೆಂಡ್ ದಟ್ ಒನ್ ಕ್ಯಾನ್ ಸಿ. ನಿಶ್ಚಿತ ಅವರೇ, ಕಾಂಗ್ರೆಸ್ಗೆ ಈ ಯುಪಿ ಏನು ರಿಸಲ್ಟ್ ಇದೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹಿನ್ನಡೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ರಾಹುಲ್ ಗಾಂಧಿಯವರು ಮುಂದಿನ ಪ್ರಧಾನಿ ನಾಯಕ ಅಂತೆಲ್ಲ ಬಿಂಬಿಸ್ತಾ ಇದ್ರು. ಈ ದೃಷ್ಟಿಯಲ್ಲಿ ಅವ್ರು ಜಾದು ನಡೀದೇ ಇರೋದು ಕಾಂಗ್ರೆಸ್ಗೆ ಒಂದು ದೊಡ್ಡ ಹಿನ್ನಡೆ ಅಂತ ಅನ್ಸಲ್ವಾ ನಿಮ್ಗೆ? ಕಾಂಗ್ರೆಸ್ ಅಲ್ಲಿ ಸೋನಿಯಾ ಗಾಂಧಿ ಹಾಸ್ಪಿಟಲ್ಗೆ ಹೋಗಿದ ನಂತರ ತುಂಬಾ ದೇರ್ಸ್ ಬಿನ್ ಅ ಡಿವೈಡ್, ಅಲ್ಲಿ ಸ್ವಲ್ಪ ಡಿವೈಡ್ ಆಗಿಬಿಟ್ಟಿದೆ. ಸೋನಿಯಾ ಗಾಂಧಿ ಕೋರ್ಟ್ ಮತ್ತೆ ರಾಹುಲ್ ಗಾಂಧಿದು ಟೀಮ್, ಯಂಗ್ ಅಂಡ್ ಓಲ್ಡ್. ಸೊ ಇದು ಯಂಗ್ ಟೀಮ್ ಇದು ಟೆಸ್ಟ್ ಇತ್ತು, ಯಂಗ್ ಟೀಮ್ ಸ್ವಲ್ಪ ಫೇಲ್ ಆಗಿದೆ, ಸ್ವಲ್ಪ ಹೊತ್ತಿಗೆ ಈಗ ಕ್ವಾಯಟ್ ಇರ್ತಾರೆ. ಪಾರ್ಟಿಯಲ್ಲಿ ಸ್ವಲ್ಪ ಓಲ್ಡ್ ಟೀಮ್ ಸ್ವಲ್ಪ ಇನ್ನೂ ಜಾಸ್ತಿ ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ, ಸ್ವಲ್ಪ ಡಿಸಿಷನ್ಸ್ ಅವ್ರು ಜಾಸ್ತಿ ತಗೊಳ್ತಾರೆ. ಅಷ್ಟು ಬೇಗ ಸಕ್ಸೆಷನ್ ಆಗುದು ನನ್ಗೆ ಕಾಣ್ತಾ ಇಲ್ಲ ಕಾಂಗ್ರೆಸ್ ಒಳಗೆ. ರೈಟ್ ರಮೇಶ್, ಟೋಟಲಿ ಸ್ಟ್ರಾಟಜಿ ನೆಕ್ಸ್ಟ್ MP ಎಲೆಕ್ಷನ್ ಅಷ್ಟೊತ್ತಿಗೆ ಎರಡು ರಾಷ್ಟ್ರೀಯ ಪಕ್ಷಗಳು ಹಾಗಾದ್ರೆ ಚೇಂಜ್ ಆಗುತ್ತೆ, ಸ್ಟ್ರಾಟಜೀಸ್ ಟೋಟಲಿ ಚೇಂಜ್ ಇರುತ್ತೆ ಅನ್ಸುತ್ತೆ ಈ ರಿಸಲ್ಟ್ ನಂತರ. ರೀಜನಲ್ ಪಾರ್ಟೀಸ್ ನ ಯಾವ್ದಾವ್ದನ್ನ ಚೂಸ್ ಮಾಡ್ಕೋಬೇಕು, ಸ್ಟ್ರಾಟಜಿ ಅವರಿಗೆ ಚೇಂಜ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈಗ ಈ 5 ಇಲೆಕ್ಷನ್ಸ್ ಅಲ್ಲಿ ಇವರಿಗೆ ಬೋತ್ಗೆ ಪ್ರೂವ್ ಆಗಿದೆ, ಕ್ಯಾರಿಸ್ಮ್ಯಾಟಿಕ್ ಲೀಡರ್, ಗುಡ್ ಪ್ರೋಗ್ರಾಮ್, ಒಳ್ಳೆ ಕಂಟೆಸ್ಟೆಂಟ್ಸ್ ಅನ್ನ ತಂದ್ರೆ ಜನರು ನಿಮ್ಗೆ ವೋಟ್ ಮಾಡ್ತಾರೆ, ಜನರು ಇಂಟ್ರೆಸ್ಟೆಡ್ ಇದ್ದಾರೆ ವೋಟ್ ಮಾಡ್ಲಿಕ್ಕೆ. ರಮೇಶ್, ರೀಜನಲ್ ಪಾರ್ಟೀಸ್ ಕಾಂಗ್ರೆಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಇನ್ನು ಮುಂದಿನ ಅಲಯನ್ಸ್ ಗೆ ಅನ್ನೋದಾದ್ರೆ ಏನ್ ರೀಸನ್, ಯಾಕೆ ಮಾಡ್ಕೋಬೇಕು? ನೆಸೆಸಿಟಿ, ರೀಸನಿಂಗ್ ಏನಿಲ್ಲ. ಬಟ್ ವಿನಾಯಕ್ ಭಟ್ ಅವರು ಹೇಳಿದ್ರಲ್ಲಿ ಒಂದು ನಾನು ಡಿಫರ್ ಆಗ್ತೇನೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಏನು ಡಿಸಿಷನ್ ಮಾಡಿ ಕಳಿಸ್ಕೊಂಡಿಲ್ಲ, ಅಥವಾ ಸೋನಿಯಾ ಗಾಂಧಿ ಅವರನ್ನು ಡಿಕ್ಲೇರ್ ಮಾಡಿ ಮೈ ಸನ್ ಈಸ್ ಗೋಯಿಂಗ್ ಟು ಬಿ ದಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಡಿಕ್ಲೇರಿಂಗ್ ಆಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಏನು ಹೇಳಿ. ಇದು ಎಲ್ಲ ಕೂಡ ಮೀಡಿಯಾ ಮಾಡಿತ್ತು. ನ್ಯಾಚುರಲಿ ಕೆಲವರು ಸೈಕೋಫ್ಯಾಟ್ಸ್ ಎಲ್ಲ ಲೀಡರ್ಸ್ಗೂ ಇರ್ತಾರೆ. ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಇಂದಿರಾ ಗಾಂಧಿ ಅವರು ಯುಗ ಬೇರೆ, ಯಾವಾಗಲೂ ಹೇಳಿದ್ದೀನಿ. ರಾಹುಲ್ ಗಾಂಧಿ ಎಂಟರ್ ಆದ ಸರ್ಕಮ್ಸ್ಟೆನ್ಸಸ್ಸೇ ಬೇರೆ. ಈ ಎಂಟರ್ಸ್ ಎ ಸಿಚುಯೇಷನ್ ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಪೂರ್ಣ ದುಸ್ಥಿತಿಯಲ್ಲಿ ಅಲ್ಲಿ ಹೋಗ್ತಾರಾತ. ಅವ್ರು ಬಂದಿದ್ದು ಒಳ್ಳೆ ಕಾಲ ಇದ್ದಾಗ ಅದರಲ್ಲಿ ಬಂದು ಆತ ಏನು ತೋರಿಸಿದ್ದಾರೆ ಅಂತಂದರೆ, ಕಾಂಗ್ರೆಸ್ ಪೀಪಲ್ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಬೇಕು, ಪಾರ್ಟಿಯನ್ನು ಬಿಲ್ಡ್ ಮಾಡಬೇಕು ಅಂತ ತೋರಿಸಿ. ನಾನೇನು ಅವರ ಬಟ್ಟಂಗಿ ಅಲ್ಲ, ಆತ ನಮ್ರತೆಯಿಂದ ಬಂದಿದ್ದಾನೆ. ತಲೆ ಮೇಲೆ ಕೊಂಬಿಟ್ಕೊಂಡೇನು ನಾನು ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಆಗಲಿಲ್ಲ. ಅನಾವಶ್ಯಕವಾಗಿ ಈಗ ಬೇರೆ ಎಲ್ಲ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳು ಕಾಂಗ್ರೆಸ್ ಹೆಸರಲ್ಲೇ ದೊಡ್ಡ ದೊಡ್ಡವರಾಗಿರ್ತಕ್ಕಂಥ ಕನಿಷ್ಠ ರಾಹುಲ್ ಗಾಂಧಿಗೆ ಇರ್ತಕ್ಕಂಥ ನಮ್ರತೆ, ಡೆಡಿಕೇಶನ್ ಅನ್ನ ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ ಅನ್ನ ಬಹಳ ಚೆನ್ನಾಗಿ ಕಟ್ಟಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು ಜಿ ಮತ್ತು ಜೋಶಿ ಮತ್ತು ಎಲ್ಲರೂ ಕೂಡ ಧನ್ಯವಾದ. ನಮ್ಮ ಜೊತೆ ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಸೀಮಿತ ಅವಧಿಯಲ್ಲಿ ಅನೇಕ ವಿಚಾರವನ್ನು ಚರ್ಚೆ ಮಾಡಿದ್ವಿ. 5 ರಾಜ್ಯಗಳ ಫಲಿತಾಂಶದಿಂದ ಹೆಚ್ಚು ವಿಸ್ತೃತವಾಗಿ ಚರ್ಚೆ ಮಾಡಬೇಕಾಗಿಲ್ಲ. ಇದಿಷ್ಟು ಇವತ್ತಿನ ಜಗಲ್ಬಂದಿ ನೋಡ್ತಾ ಇರಿ.